ಆದ್ರೆ ಆದ್ರೆ ಅಲ್ಲ ಆದ್ರೆ ನೀವು ನಿರ್ಧಾರ ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೂ ಏನಾಯ್ತು ಜಾನಕಿ? ಸಲಹೆ ಕೊಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನೀವು ಹೇಳಿ ತಪ್ಪು ಅಂತ ಹೇಳ್ತಿದ್ದೀನಿ ಅಂತನೂ ಅನ್ಕೋಬೇಡಿ. ನಮ್ ಸೀನು ದುಬೈಗೆ ಹೋದ್ರೆ ಅವನ್ಗೆ ಯಾಕೋ ಒಳ್ಳೇದಾಗಲ್ಲ ಅಂತ ನನಗನ್ನಿಸ್ತಾ ಇದೆ ರೀ. ಹೌದು ರೀ. ಅಲ್ಲ, ಇಲ್ಲಿ ಎಲ್ಲರೂ ಅವನಿಗೆ ಇರುವಾಗ ಅಷ್ಟು ದೂರ ಹೋಗಿ ಒಂಟಿಯಾಗಿ ಬದುಕೋದು ಅಂದ್ರೆ ಹೇಗೆ? ಜಾನಕಿ, ನಾನು ಎಲ್ಲ ನಿರ್ಧಾರನೂ ಯೋಚನೆ ಮಾಡೇ ತಗೋತೀನಿ ಅಂತ ನಿಂಗೆ ಗೊತ್ತಲ್ವಾ? ಆದ್ರೆ ನೀನ್ ಕೇಳ್ತಿದೀಯ ಅಂತ ಹೇಳ್ತೀನಿ. ಅವನ ಪರಿಸ್ಥಿತಿ ನಿಂಗೆ ಗೊತ್ತಲ್ವಾ? ಅವನ್ನ ಪ್ರೀತಿಸಿ ಮದುವೆ ಆಗಿದ್ದ ಆದ್ಯ ಈಗ ಅವನ್ ಬೇಡ ಅಂತಿದ್ದಾಳೆ, ವಿಚ್ಛೇದನೆ ಬೇಕು ಅಂತಿದ್ದಾಳೆ. ಯಾರ ಮಾತನ್ನ ಕೇಳೋ ಪರಿಸ್ಥಿತಿಲೂ ಇಲ್ಲ ಅವಳು. ಅವಳು ಬೇಕು ಅಂತ ಇವನು ಬೇಡ ಅಂತ ಆದ್ಯ. ಒಂದೇ ಮನೆಯಲ್ಲಿ ಎದುರು ಬದ್ರಿದ್ದು ದಿನ ನೋವು ಪಡೋದಕ್ಕಿಂತ ಯಾರೋ ಒಬ್ರು ದೂರ ಇದ್ರೆ ಕನಿಷ್ಠ ಪಕ್ಷ ಸ್ವಲ್ಪ ದಿನಕ್ಕೋಸ್ಕರ ಆದ್ರೂ ನೋವಿಂದ ದೂರ ಇರ್ತಾರಲ್ಲ. ಅದು ನಿಜ. ಹಾಗಂತ ಅಷ್ಟು ದೂರ ಕಳ್ಸೋದಾ? ಕಳಿಸ್ಬೇಕು ಅಂತ ನನಗೇನಾದ್ರೂ ಇಷ್ಟ ಇರುತ್ತೆ ಹೇಳು? ಅವನಿ ಮನೆಯಲ್ಲಿ ಹುಟ್ಟದಾಗಿಂದ ಹಿಡಿದು ಈ ಕೈಗಳಿಂದಾನೇ ಬೆಳೆಸಿದ್ದೀನಿ. ಹೆಸರಿಗೆ ತಂಗಿ ಮಗ ಆದ್ರೂ ಸ್ವಂತ ಮಗನ ಹಾಗೆ ನೋಡ್ಕೊಂಡಿದ್ದೀನಿ. ಹೀಗಿರುವಾಗ ಅವನನ್ನ ನಾನ್ ಹೇಗ್ ದೂರ ಕಳಿಸ್ಲಿ ಹೇಳು? ಮತ್ಯಾಕ್ರಿ ಹೋಗು ಅಂತ ಹೇಳಿದ್ರಿ? ಅದು ಅವನ ಆಲೋಚನೆ ಜಾನಕಿ. ದುಬೈಗೆ ಹೋಗ್ಬೇಕು ಅಂತ ನಿರ್ಧಾರ ತಗೊಂಡಿದ್ದವನು. ಬೇಡ ಅಂತ ಹೇಳೋದಕ್ಕೆ ಕಾರಣ ನನ್ನ ಹತ್ರ ಏನೂ ಇಲ್ಲ. ಅದಕ್ಕೆ ಹೋಗು ಅಂತ ಹೇಳ್ದೆ. ಅದ್ ಹಾಗಲ್ಲ ರೀ. ಸೀನು ಹೊರಗಡೆ ಕಾಣೋ ತರ ತುಂಬಾ ಗಟ್ಟಿ ಮನುಷ್ಯ ಅಲ್ಲ ರೀ, ಒಳಗಡೆ ತುಂಬಾನೇ ಮೃದು. 25 ವರ್ಷ ತುಂಬಿರೋನ್ನ ಏನಿನ್ನೂ ಹುಡುಗ ಅಂತಿದ್ಯಾ? ಸ್ವಂತ ನಿರ್ಧಾರ ತಗೊಳ್ಳುವಂತ ವಯಸ್ಸು ಒಂದು. ಆ ಸ್ವಂತ ನಿರ್ಧಾರಗಳೇ ಸೀನು ಅವನು ಪ್ರಾಣ ತಕೊಳ್ಳೋ ಹಾಗೆ ಮಾಡ್ತು, ಗೊತ್ತಾ? ಏನು ಆ ವಿಷ ಕುಡ್ದಿದ್ ವಿಷಯನ? ಅದೆಲ್ಲ ಡ್ರಾಮಾ. ಹಾಸ್ಪಿಟ್ಲಲ್ಲಿ ಅವನು ಮಾಡಿದ್ದೇನೋ ಡ್ರಾಮಾ. ಅದಾದ್ಮೇಲೆ ತೋಟದಲ್ಲಿ ಅವನು ವಿಷ ಕುಡಿಯೋಕ್ ಹೋಗಿದ್ದ. ನಿಮಗ್ ಗೊತ್ತೇನ್ರಿ? ಏನು? ಯಾರ್ರೀ ನೀವು? ಸ್ಟ್ರೈಟ್ ಆಗಿ ನಮ್ಮ ಮನೆ ಒಳಗೆ ಬಂದಿದ್ದೀರಾ? ಪಾರು, ನಿನಗ್ ನನ್ ಗುರ್ತು ಸಿಗ್ಲಿಲ್ವಾ? ನಾನು ಪದ್ದು, ಈ ಮನೆ ಮಗಳು. ಏನು ನೀವು ನಮ್ ಪದ್ಮ ಅತ್ಕೆನಾ? ಅಬ್ಬಬ್ಬಾ, ಮಿಟ್ಟೆ ಮರಿ ಜಮೀನ್ದಾರರ ಮೊಮ್ಮಗನ, ಅವ್ರ ಸೋದರ ಮಾವನ ಮಗನ ಹೆಂಡತಿ ಇದ್ದಂಗಿದ್ದೀರಾ ಅತ್ಗೆ. ಅವ್ರು ಹೇಗಿರ್ತಾರೋ ನನಗ್ ಗೊತ್ತಿಲ್ಲ. ನಾನ್ ಹಾಗಿದ್ದೀನ? ಅಷ್ಟು ಚೆನ್ನಾಗಿದ್ದೀನ? ಮತ್ ನೀವೇನ್ ಅನ್ಕೊಂಡ್ರಿ ಅತ್ಗೆ? ಇಲ್ಲೋಡು, ತಕ್ಷಣ ಹೊರಗಡೆ ನೇತಾಕಿರೋ ದೃಷ್ಟಿ ಬೊಂಬೆನಾ? ಇಲ್ಲೋಡಿ, ನಿಮ್ ಸೊಂಟ ಕಟ್ಕೊಂಬಿಡಿ. ಅದ್ಯಾಕೆ? ಜನ ನಗಲ್ವಾ? ಈ ಜಗನ ಜನ ನೋಡಿದ್ರು ಅಂತ ಇಟ್ಕೋ, ದೃಷ್ಟಿ ಹಾಕ್ತಾರೆ. ಈ ಒಡವೆ ಹಾಕೊಂಡೇ ಹೋಗೋ ತರ ಇದ್ಯಾ? ಅಯ್ಯೋ ಬೇಡ ಬಿಡು, ಆ ಕೆಲ್ಸನೇ ಮಾಡ್ತೀನಿ. ಅದು ಏನ್ ಕೆಲ್ಸ ಮಾಡ್ದೆ ಅಂತ ಇಷ್ಟು ಒಡವೆ ನಿಮ್ ಮೈ ಮೇಲ್ ಬಂತತ್ಗೆ? ನನ್ನ ಹತ್ರ ಇದ್ರಲ್ಲಿ ಒಂದು ಒಡವೆನೂ ಇಲ್ಲ ಅಂತ ಗೊತ್ತಲ್ಲ. ಮತ್ತೆ ಹೇಗ್ ಬಂತು? ದುಬೈ ಸೀನೋದು. ದುಬೈ ಸೀನು? ಅತ್ಗೆ, ಈ ವಿಷಯ ಅಣ್ಣಂಗೆ ಭಾವನವ್ರಿಗೆ ಗೊತ್ತಾ? ಏಯ್ ಚಿಚಿ, ನನ್ ಮಗ ಕಣೆ. ಏನೇನು? ನಮ್ ಸೀನು ಇಷ್ಟೊಂದೆಲ್ಲ ಒಡವೆ ಹಾಕ್ಸಿದನ? ಮತ್ತೇನ್ ಅನ್ಕೊಂಡಿದ್ಯಾ? ಬಾವಿಲಿ ಪೆಟ್ರೋಲ್ ತೋಡ್ತಾ ಇದ್ದಾನಂತೆ. ತಿಂಗ್ಳಿಗೊಂದು 1/2 ಕೋಟಿ ಈ ಅಮ್ಮನ್ ಮೈ ಮೇಲೆ ಸುರಿತಾ ಇದ್ದಾನೆ. ಹಾಗ? ಅದ್ಕೆ ನನಗೂ 1-2 ಒಡವೆ ಕೊಡ್ಬೋದಲ್ಲ? ನಾಳೆ ನನ್ ತವ್ರ ಮನೆಗೆ ಹೋಗ್ತಿದ್ದೀನಿ. ನಾಡಿದ್ ಬರ್ತಾ ಇದ್ದ ಹಾಗೆ ವಾಪಸ್ ಕೊಡ್ತೀನಿ. ನಿನ್ ಒಡವೆಗಳ ಮೇಲೆ ಆಣೆ. ವಾಪಸ್ ಕೊಡೋದೇನ್ ಬೇಡ.
ಇದು ನಿನ್ಗೆ ಹೊರಕ್ಕಾಗಲ್ಲ ಬಿಡು, ಭಾರ ಇದೆ. ಇದು ಚೆನ್ನಾಗಿದೆ, ಆದ್ರೆ ಇದು ನಿನಗೆ ಇಷ್ಟ ಆಗಲ್ಲ ಬಿಡು. ಆ, ಆಮ್. ಇದು ತುಂಬಾ ದೊಡ್ಡದಾಗೋಗುತ್ತೇನೋ ನಿನ್ ಕಿವಿಗೆ ಪಾರ್ವತಿ, ಬೇಡ ಬಿಡು. ನಮ್ಮ ಮನೇಲಿ ನಾವಿಬ್ರು ಸೇರಿ ವರ್ಕೌಟ್ ಮಾಡ್ಬೇಕಾಗಿರೋದು. ಇಲ್ಲಿ ನೀನೊಬ್ನೇ ಮಾಡ್ತಿದ್ರೆ ನಾನ್ ನೋಡ್ಬೇಕಾಗ್ ಬಂತು. ಸರಿ ಬಿಡು, ಯಾರ್ ಮಾಡಿದ್ರೆ ಏನು, ನೀನ್ ಮಾಡ್ತಿದ್ರೆ ನೋಡ್ಕೊಂಡು ಎಂಜಾಯ್ ಮಾಡ್ತೀನಿ. ಸರ್